ಸೀಸನ್ 10 ವಿನ್ನರ್ ಯಾರು ಮತ್ತು ಫಸ್ಟ್ ರನ್ನರ್ ಸೆಕೆಂಡ್ ರನ್ನರ್ ಯಾರು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಹೌದು, ನಿನ್ನೆ ಗ್ರ್ಯಾಂಡ್ ಫಿನಾಲೆಯ ಮೊದಲ ದಿನ ಎಲಿಮಿನೇಟ್ ಆಗಿ ತುಕಾಲಿ ಸಂತೋಷ್ ಅವರು 5ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ನಿನ್ನೆ ವಿನಯ್ ಗೌಡ ಹಾಗೂ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಹೀಗೆ ಹಲವಾರು ವಿಷಯಗಳು ಸೋಷಿಯಲ್ ಮೀಡಿಯಾ ತುಂಬ ವೈರಲ್ ಆಗಿತ್ತು. ಆದರೆ ನಿನ್ನೆ ಕೇವಲ ತುಕಾಲಿ ಸಂತೋಷ್ ಮಾತ್ರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಇಂದು 3 ಎಲಿಮಿನೇಟ್ ಬಿಗ್ ಬಾಸ್ ಮನೆ ಕಡೆಯಿಂದ ನಡೆಯಲಿದೆ. ಹೌದು, ಆದರೆ ನಿನ್ನೆ ಆದ ವಿಷಯಗಳು ಸುಳ್ಳಾದರೂ 5ನೇ ಸ್ಥಾನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಬರುವುದು ವಿನಯ್ ಗೌಡ. ಹೌದು, ವಿನಯ್ ಗೌಡ ಡೇ 1ನಿಂದ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ವಿನಯ್ ಗೌಡ ಅವರಿಗೆ ಒಂದು 4ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಗ್ರ್ಯಾಂಡ್ ಫಿನಾಲೆ ದಿನ ಎಲಿಮಿನೇಟ್ ಆಗಿ ಹೊರಬರಲಿದ್ದಾರೆ. ನಂತರ ವರ್ತೂರ್ ಸಂತೋಷ್ ಅವರು 3ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆ ಕಡೆಯಿಂದ ಹೊರಬರಲಿದ್ದಾರೆ. ವರ್ತೂರ್ ಸಂತೋಷ್ ಅವರಿಗೆ ಕೋಟಿಗಟ್ಟಲೆ ಒಂದು ವೋಟಿಂಗ್ ಬಂದರೂ ಕೂಡ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಅನ್ನೋದನ್ನು ಚಾನಲ್ಲೇ ಡಿಸೈಡ್ ಮಾಡುತ್ತೆ. ಬಿಗ್ ಬಾಸ್ ಸೀಸನ್ 10 ಗ್ರ್ಯಾಂಡ್ ಫಿನಾಲೆ ದಿನ ವರ್ತೂರ್ ಸಂತೋಷ್ ಹಾಗೂ ವಿನಯ್ ಗೌಡ ಎಲಿಮಿನೇಟ್ ಆಗಿ ಹೊರಬಂದ ನಂತರ ಉಳಿಯೋದು ಸಂಗೀತ ಶೃಂಗೇರಿ, ಕಾರ್ತಿಕ್ ಮಹೇಶ್ ಹಾಗೂ ಡ್ರೋನ್ ಪ್ರತಾಪ್. ಸಂಗೀತ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗುವುದಿಲ್ಲ. ಅವರು ರನ್ನರ್ ಇಲ್ಲ ವಿನ್ನರ್ ಆಗೋದು ಗ್ಯಾರಂಟಿ. ಒಂದು 2ನೇ ರನ್ನರ್ ಆಗಿ ಬಿಗ್ ಬಾಸ್ ಮನೆ ಕಡೆಯಿಂದ ಎಲಿಮಿನೇಟ್ ಆಗಿ ಹೊರಬರೋದು ಕಾರ್ತಿಕ್ ಮಹೇಶ್. ಹೌದು, ಕಾರ್ತಿಕ್ ಮಹೇಶ್ ಅವರು 2ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆ ಕಡೆಯಿಂದ ಎಲಿಮಿನೇಟ್ ಆಗಿ ಹೊರಬರ್ತಾರೆ. ಇನ್ನು ನಂತರ ಮನೆಯಲ್ಲಿ ಉಳಿಯೋದು ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಮಾತ್ರ ಈ ಒಂದು ಮನೆಯಲ್ಲಿ ಇರ್ತಾರೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 10 ಮನೆಯೊಳಗೆ ಹೋಗಿ ಸ್ವತಃ ಇಬ್ಬರು ಟಾಪ್ 2 ಕಂಟೆಸ್ಟೆಂಟ್ ಆದಂಥ ಸಂಗೀತ ಶೃಂಗೇರಿ ಹಾಗೂ ಡ್ರೋನ್ ಪ್ರತಾಪ್ ಅವರ ಕೈ ಹಿಡಿದು ಸ್ಟೇಜ್ಗೆ ಕರೆದುಕೊಂಡು ಬರ್ತಾರೆ. ನಂತರ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಆಗೋದು ಈ ಬಾರಿ ಸಂಗೀತ ಶೃಂಗೇರಿ. ಹೌದು, ಬಿಗ್ ಬಾಸ್ ಸೀಸನ್ ಕನ್ನಡ ಇತಿಹಾಸದಲ್ಲಿ 2ನೇ ಮಹಿಳಾ ವಿನ್ನರ್ ಆಗಿ ಸಂಗೀತ ಶೃಂಗೇರಿ ಅವರು ಆಯ್ಕೆಯಾಗಲಿದ್ದಾರೆ. ಮೊದಲ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಅವರು ಆಯ್ಕೆಯಾಗಲಿದ್ದಾರೆ. ಹಾಗೆ ಕಿಚ್ಚ ಸುದೀಪ್ ಅವರೇ ಸ್ವತಃ ಹೇಳಿದರು ಕೆಲವರಿಗೆ ಕೋಟಿಗಟ್ಟಲೆ ವೋಟಿಂಗ್ ಬಂದಿದೆ ಎಂದು. ತುಕಾಲಿ ಸಂತೋಷ್ ಅವರು ನಿನ್ನೆ ಎಲಿಮಿನೇಟ್ ಆಗಿದ್ದರೆ ಅವರಿಗೆ 26,20,749 ವೋಟ್ಗಳು ಬಂದಿವೆ. ಹಾಗಾಗಿ ಇವತ್ತು ಎಲಿಮಿನೇಟ್ ಆಗ ಪ್ರತಿ ಸದಸ್ಯನ ವೋಟನ್ನು ಅವರಿಗೆ ತೋರಿಸಿ ಅವರನ್ನು ಎಲಿಮಿನೇಟ್ ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.